ಸೋಲೂರು ಹೋಬಳಿಯ ಮೋಟಗಾನಹಳ್ಳಿ ಗ್ರಾಮ ಪಂಚಾಯತ್ ಮುಮ್ಮೇನಹಳ್ಳಿ ಗ್ರಾಮದಲ್ಲಿ ನೆಲೆಸಿ ಅಪಾರ ಭಕ್ತ ಸಮೂಹವನ್ನು ಹೊಂದಿರುವ ಶ್ರೀ ನಾಗಮ್ಮ ದೇವಿಯವರ ನೂತನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನಾ ದೇವಾಲಯ ಉದ್ಘಾಟನೆಯಾಯಿತು. ಇದರಡಿಯಲ್ಲಿ ಅಂದಿನಿಂದಲೂ ನಿರಂತರ 48 ದಿನಗಳ ವಿಶೇಷ ಪೂಜಾಧಿಕಾರಿಗಳನ್ನು ಹೋಮ ಹವನಾದಿಗಳನ್ನು ಮಾಡಲಾಯಿತು. ಶುಕ್ರವಾರದಂದು ತಂಡೋಪತಂಡವಾಗಿ ದೇಗುಲದತ್ತ ಧಾವಿಸಿದ ಭಕ್ತರುಗಳು ಇಲ್ಲಿ ನಡೆದ ಹೋಮಾದಿಗಳು, ಪೂರ್ಣಾಹುತಿ, ಮಂಗಳಾರತಿ, ಪ್ರಸಾದ ವಿನಿಯೋಗ, ಅನ್ನ ಸಂತರ್ಪಣೆಯಲ್ಲಿ ನೂರಾರು ಭಕ್ತರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ನನ್ನ ಹೆಸರು ಗೋವಿಂದರಾಜು ಅಂತ. ನಮ್ಮೂರು ಮೋಟ್ಕನಹಳ್ಳಿ. ನಾನಿರೋದು ಬೆಂಗಳೂರಲ್ಲಿ ಮಂಜುನಾಥ ನಗರದಲ್ಲಿ. ನನಗೆ ಸುಮಾರು ಮಕ್ಸೂತಾಗಿ ಏನೋ ಒಂಥರ ಕೆಲಸ ಕಾರ್ಯದೆಲ್ಲ ತುಂಬ ತೊಂದರೆ ಆಗಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಅವಾಗ ಹಿಂಗೆ ನಮ್ಮ ಸ್ನೇಹಿತರು ಯಾರೋ ಹೇಳಿದ್ರು, ಹಿಂಗೆ ತಾಯಿ ನಾಗಮ್ಮನ ಹತ್ರಕ್ಕೆ ಹೋದ್ರೇನೋ ಒಂದು ಒಳ್ಳೇದಾಗ್ಬೋದು ಅಂತ. ನಾನು ಒಂದು 3-4 ತಿಂಗಳು ಮುಂಚೆ ಒಂದ್ಸಲಿ ಬಂದೆ. ಒಂದು 3 ಸಲ ಬರೋಕ್ಕೆ ಹೇಳ್ತು ಅಮ್ಮ. 3 ಸಲ ಬಂದು ಹೋದೆ. ಅವತ್ತಿಂದ ನನಗೆ ತುಂಬ ಕೆಲಸ ಕಾರ್ಯದಲ್ಲೆಲ್ಲ ಸುಧಾರಿಸ್ಕೊಂಡು ಒಂಥರ ಏನೋ ಮನ್ಸಿಗೆ ನೆಮ್ಮದಿ, ಆರೋಗ್ಯದಲ್ಲೆಲ್ಲ ಪರವಾಗಿಲ್ಲ, ತುಂಬ ಒಳ್ಳೇದಾಗಿದೆ. ಆಮೇಲೆ ಸ್ವಲ್ಪ ಕೆಲಸ ಕಾರ್ಯದೆಲ್ಲ ಚೆನ್ನಾಗಿ ನಡೀತಾ ಇದೆ. ಈ ಅಮ್ಮಂಗೆ ಬಂದ್ಮೇಲೆ ತುಂಬಾ ಒಳ್ಳೇದಾಗೈತೆ. ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ನಾವು ಶ್ರೀರಾಮ್ಪುರ ಕಾಲೋನಿಯಿಂದ ಬಂದಿರೋದು. ನಮ್ಗೆ ತುಂಬಾನೇ ಕಷ್ಟ ಇತ್ತು. ನಮ್ಮ ಅಣ್ಣವ್ರಿಗೆ ಕೆಲಸ ಇರ್ಲಿಲ್ಲ. ನಾನಿಲ್ಲಿ ಈ ದೇವಸ್ಥಾನಕ್ಕೆ ಬಂದು 7 ವರ್ಷ ಆಯ್ತು. ನಾವು ತುಂಬಾ ಕಷ್ಟ ಅಂದ್ರೆ ಊಟಕ್ಕೂ ಸಹ ಇದಾಗಿತ್ತು. ಆ ತರ ಕಷ್ಟದಿಂದ ಇಲ್ಲಿಗೆ ಬಂದು, ಅದು ನಮ್ಗೆ ಇಲ್ಲಿ ಒಂದು ದೇವತೆ ಅವಳೆ ತೋರ್ಸ್ಕೊಟ್ಟಿದ್ದೆ ಇನ್ನೊಬ್ರು. ಬಂದ್ಮೇಲೆ ನಮ್ಗೆ ತುಂಬಾ ಅನುಕೂಲನೇ ಆಯ್ತು. ನಮ್ಮ ಅಣ್ಣರಿಗೆ 4 ತಿಂಗಳು 5-6 ತಿಂಗಳು ಮನೆಗೆ ತುಂಬಾ ಕುತ್ಕೊಂಡಿದ್ರು ಕೆಲಸ ಇಲ್ದಂಗೆ. ಇಲ್ಲಿ ಬಂದು ತಾಯಿ ಹತ್ರ ವಾಗ್ದಾನ ಕೇಳಿದ್ಮೇಲೆ ಅವ್ರಿಗೊಂದು ಕೆಲಸ ಅಂತ ಆಯ್ತು. ಆಮೇಲೆ ನಮ್ಮ ಯಜಮಾನ್ರದು ಫ್ಯಾಕ್ಟ್ರಿದೊಂದು ಸೆಟ್ಲ್ಮೆಂಟ್ ಆಯ್ತು. ಅದರಿಂದ ಒಂದು ಸೈಟ್ ತಗೊಬೇಕು ಅಂತ ತುಂಬಾ ಆಸೆ ಇತ್ತು. ಅದು ಬೇರೆ ಜನಗಳದಿಂದ ಅಡೆತಡೆ ಬರ್ತಾ ಇತ್ತು. ಬಂದು ತಾಯಿ ಹತ್ರ ವಾಗ್ದಾನ ಕೇಳಿದ್ಮೇಲೆ ನಾನಿದ್ದೀನಿ, ನೀವು ತಗೊಳ್ರಿ ಅಂದ್ಮೇಲೆ ನಾವು ಅದನ್ನ ಜಾಗ ತಗೊಂಡು ಇಲ್ಲಿಗೆ ಬಂದಾಗಿಂದ ನಮ್ಗೇನು ತಾಯಿಯಿಂದ ತುಂಬಾನೇ ಇದಾಗೈತೆ ಹೊರತು. ಆಮೇಲೆ ಆರೋಗ್ಯ ವಿಷಯದಲ್ಲೂ ಅಷ್ಟೇ, ನಮ್ಮ ಅಣ್ಣನ ಹೆಂಡತಿಗೆ ಜಾಸ್ತಿ ಸಮಸ್ಯೆ ಕಾಣಿಸ್ತಿತ್ತು. ಇಲ್ಲಿಗೆ ಬಂದ್ಮೇಲೆ ತಾಯಿ ಎಲ್ಲ ತಿಳಿಸ್ಕೊಟ್ಮೇಲೆ ತುಂಬಾನೇ ಅನುಕೂಲ ಆಗೈತೆ. ಈಗ ತುಂಬಾ ಚೆನ್ನಾಗೂ ಇದ್ದೀವಿ. ತಾಯಿ ಆಶೀರ್ವಾದ ನಮ್ಮ ಮೇಲಿದೆ. ನಾವು ಇದೇ ಊರು ಮುಮ್ಮೇನಹಳ್ಳಿ ಗ್ರಾಮಸ್ಥರೇ. ನಾವು ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ. ನಾವು ಅನ್ಕೊಂಡಿದ್ದೆಲ್ಲ ಒಳ್ಳೇದಾಗಿದೆ. ಏನಾದ್ರು ಪ್ರಾರ್ಥನೆ ಮಾಡ್ಕೊಂಡಿದ್ದೆಲ್ಲ ನಮ್ಗೆ ನೆರವೇರಿದೆ. ನಾವು ಇದೇ ಊರವ್ರೆ. ಈ ದೇವಸ್ಥಾನ ಓಪನ್ ಆದಾಗಿಂದನೂ ಇಲ್ಲೇ ಬರ್ತೀವಿ. ನಮ್ಮ ಮಗ ಡಾಕ್ಟರ್ ಆಗಿದ್ದಾನೆ, ಟ್ರಾನ್ಸ್ಫರ್ ಆಗಿದೆ, ಎಲ್ಲ ಆಗಿದೆ. ಎಲ್ಲ ಒಳ್ಳೇದಾಗಿದೆ. ಕೈ ಮುಕ್ಕೊಂತೀವಿ. ಹಾಗೆ ಒಳ್ಳೇದು. ನನ್ನ ಹೆಸರು ಗಾಯತ್ರಿ ಅಂತ. ನಾವಿಲ್ಲಿ 4ರಿಂದ 5 ವರ್ಷದಿಂದ ಬರ್ತಾ ಇದೀವಿ. ನಂಗೆ ಗಂಡ್ ಮಗು ಆಗ್ಬೇಕು ಅಂದ್ಬಿಟ್ಟು ತುಂಬಾ ಅರ್ಕೆ ಇತ್ತು. ಹಂಗಾಗಿ ಗಂಡ್ ಮಗು ಆಯ್ತು. ತುಂಬಾ ಪವರ್ಫುಲ್ ಇದಾರೆ ದೇವ್ರು. ಯಾವಾಗ ಬಂದ್ರು ದೇವ್ರನ್ನ ನೆನೆಸ್ಕೊಂಡ್ರೆ ಸಾಕು, ಒಂಥರ ನೆಮ್ಮದಿ ಅನ್ಸುತ್ತೆ. ತುಂಬಾ ಒಳ್ಳೇದ್ ಮಾಡಿದೆ. ಇಲ್ಲಿ ಬಂದಿರೋರು ಎಷ್ಟೋ ಜನ ನಾನು ನೋಡಿದೀನಿ. ಅವ್ರೆಲ್ರು ಒಳ್ಳೇದಾಗಿದೆ ಅಂತಾನೆ ಹೋಗಿದ್ದಾರೆ. ಇನ್ನು ನಂಬಿಕೆ ಇಟ್ಟು ನಾವು ಬರ್ತಾ ಇದೀವಿ. ದೇವಿ ಒಳ್ಳೇದ್ ಮಾಡ್ತಾಳೆ ಅಂತ ನಂಬಿಕೆ ಇದೆ ನಮ್ಗೆ. ಮೇಡಮ್, ಇದು ಇಲ್ಲಿದೆ ಅನ್ಬಿಟ್ಟು ಫಸ್ಟ್ ಇದು ದೇವಸ್ಥಾನನೇ ಇರ್ಲಿಲ್ಲ. ಸುಮ್ನೆ ಒಂದು ಹುತ್ತ ತರ ಇತ್ತು. ಆಮೇಲೆ ನಮ್ಮ ಅಮ್ಮ ಅವರು ಹೇಳಿದ್ರು, 1-2 ಸಲ ಬಂದಿದ್ರು. ನನ್ನ ತಾಯಿಯವರು ಹೇಳಿದ್ರು. ಆಮೇಲೆ ಬಂದು ಇವಾಗ ನೋಡಿ ಇಷ್ಟು ಇದಿದ್ದು ದೇವ್ರು ಈಗ ಎಲ್ಲಾರ ನಂಬಿಕೆಯಿಂದ ಇಷ್ಟು ದೊಡ್ಡದಾಗಿ ಬೆಳೆದಿದ್ದಾರೆ. ಇನ್ನು ಬೆಳಿತಾರೆ ಅಂತ ನಂಬಿಕೆನೂ ಇದೆ. ನಾವು ಆ ದೇವ್ರು ನಮ್ಮ ಮೇಲೆ ಆಶೀರ್ವಾದ ಯಾವಾಗ್ಲೂ ಇಟ್ಟಿರ್ಲಿ ಅಂತ ಕೇಳ್ಕೊಂತೀವಿ.
ಆಫ್ ಆಲ್ ಮುಂಚೆ ಎಲ್ಲ ನಾವು ದೇವ್ರನ್ನ ನಂಬ್ತಾನೆ ಇರ್ಲಿಲ್ಲ. ನಿಜ ಹೇಳ್ಬೇಕಂದ್ರೆ ದೇವ್ರು ಅಂದ್ರೆ ಏನು, ಒಂದ್ ಕಲ್ಲು ಅದ್ರಲ್ಲಿ ವಿಗ್ರಹ ಮಾಡಿರ್ತಾರೆ ಅಷ್ಟೇ ನನಗ್ ಗೊತ್ತಿದ್ದು. ನಾನ್ ಇಲ್ಲಿಗ್ ಬಂದ್ಮೇಲೆನೆ ನಾನ್ ಇಲ್ಲಿಗ್ ಬಂದ್ಮೇಲೆ ನಾನ್ ದೇವ್ರ ಮೇಲೆ ನಂಬಿಕೆ ಇಡಕ್ ಸ್ಟಾರ್ಟ್ ಮಾಡಿದ್ದು. ಹೌದು, ಈ ಮುಖಾಂತರ ಮಾಧ್ಯಮಕ್ಕೆ ಏನ್ ಹೇಳ್ತೀರಾ? ನಮಗೂ ಎಲ್ಲರಿಗೂ ಒಳ್ಳೇದಾಗಿದೆ. ನೋಡೋರು ಬನ್ನಿ, ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಮಾಧ್ಯಮ ಮುಖಾಂತರ ಹೌದು.